ಪಾಠ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಂಟನೇ ಅಧ್ಯಾಯದ 21ನೇ ಶ್ಲೋಕ ಆಗಬೇಕಿದೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅವನಿಗೆ ಹೇಗೆ ಹಗಲಿರುಳು ಇದೆಯೋ ನಮಗೂ ಕೂಡ ಹಗಲಿರುಳು ಇದೆ ಹಿಂದಿನ 2 ಶ್ಲೋಕದಲ್ಲಿ. ಆದ್ದರಿಂದ ಅವನಿಗೆ ಹೇಗೆ ಹಗಲಿರುಳು ಇದೆಯೋ ನಮ್ಮ ಹಾಗೇನೆ ಅವನಿಗೂ ಕೂಡ ಹಗಲಿರುಳುಗಳು ಇರುವುದರಿಂದ ಅವನಿಗೂ ಕೂಡ ನಮ್ಮ ಹಾಗೆಯೇ ನಾಶ ಇದೆ ಅಂತ ಹೇಳಿದಾಗ ಅವನಿಗೆ ನಾಶ ಇಲ್ಲ. ನಶ್ಯತ್ಸು ನ ವಿನಶ್ಯತಿ. ಅವನಿಂದ ಸೃಷ್ಟವಾದಂತಹ ಸಕಲ ಪದಾರ್ಥಗಳು ನಶ್ಯತ್ಸು ನಾಶ ಹೊಂದುತ್ತಾ ಇದ್ದರೂ ಸಹ ನ ವಿನಶ್ಯತಿ. ಆ ವ್ಯಕ್ತಿ, ಆ ಪರಮಾತ್ಮ, ಆ ಸರ್ವೋತ್ತಮ, ಆ ಅನಾದಿಯಾದ ನಾಶರಹಿತನಾದ ದೋಷ ದೂರನಾದ ಪರಮಾತ್ಮನಿಗೆ ನ ವಿನಶ್ಯತಿ, ಅವನು ನಾಶ ಆಗೋದಿಲ್ಲ, ಅವನಿಗೆ ವಿನಾಶ ಇಲ್ಲ ಅಂತ ಹೇಳಿದರು. ಆ ಸರ್ವ ಪ್ರಕಾರದಿಂದಲೂ ಅವನಿಗೆ ವಿನಾಶ ಇಲ್ಲ. ಆದ್ದರಿಂದಾಗಿ ಅವನಿಗೆ ಅವ್ಯಕ್ತನಾದ ಆ ಪರಮಾತ್ಮನಿಗೆ ಅಕ್ಷರ ಅಂತ ಹೇಳ್ತಾ ಇದ್ದಾರೆ. ಅಕ್ಷರ ಬೇರೆ, ಅಕ್ಷರ ಬೇರೆ. ಹೇಗೆ ಅಕ್ಷರ ಅಂತಂದ್ರೆ ಲಕ್ಷ್ಮೀದೇವಿಯ ಹೆಸರು, ಪ್ರಕೃತಿಗೆ ಅಭಿಮಾನಿ. ಹಾಗಾದ್ರೆ ಅವಳಿಗೆ ನಾಶ ಇಲ್ವಾ? ಹೌದು, ಅವಳಿಗೂ ಕೂಡ ನಾಶ ಇಲ್ಲ. ಮತ್ತೊಂದು ರೂಪಾಂತರ ಇದೆ ಅಷ್ಟೇ. ನೋಡಿ, ಸಕಲ ಒಂದು ಪ್ರಪಂಚವೂ ಕೂಡ ನಿನ್ನೆ ಹೇಳಿದೆ, ಪ್ರಳಯ ಅಂತಂದ್ರೆ ಆ ಒಂದು ಪ್ರಕೃತಿಯ ಒಂದು ಸ್ವರೂಪದಲ್ಲಿ ಬರುವಂಥದ್ದು. ಮತ್ತೆ ಎಲ್ಲಿಂದ ಹುಟ್ಟಿತ್ತೋ, ಎಲ್ಲಿಂದ ಶುರು ಆಗಿತ್ತೋ ಮತ್ತೆ ಅಲ್ಲಿಗೆ ಬಂದು ನಿಲ್ಲುವಂಥದ್ದನ್ನೇ ಪ್ರಳಯ ಅಂತ ಕರಿತೇವೆ. ಅಂತಹ ಮೂಲ ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಪ್ರಕೃತಿಯು ನಿತ್ಯವಾದದ್ದು, ಲಕ್ಷ್ಮಿಯೂ ಕೂಡ ನಿತ್ಯಳು. ಆದ್ದರಿಂದ ಅವರಿಗೆ ಅಕ್ಷರ ಅಂತಂದ್ರೆ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಅಕ್ಷರ ಅಂತಂದ್ರೆ ಲಕ್ಷ್ಮೀದೇವಿ. ಇಲ್ಲಿ ಅಕ್ಷರ ಅವ್ಯಕ್ತೋಕ್ಷರ ಇತ್ಯುಕ್ತಃ. ಅವ್ಯಕ್ತನಾದ ಆ ಭಗವಂತ ಸರ್ವ ಪ್ರಕಾರದಿಂದಲೂ ಕೂಡ ನಾಶ ಇಲ್ಲ. ಏನಿದು ಸರ್ವ ಪ್ರಕಾರದಿಂದಲೂ ಅಂತಂದ್ರೆ, ನಮಗೆ ಬಾಲ್ಯಾವಸ್ಥೆ ಇದೆ, ಯೌವನಾವಸ್ಥೆ ಬಂದಾಗ ಬಾಲ್ಯಾವಸ್ಥೆ ನಾಶವಾಯಿತು. ಈ ರೀತಿಯಾದ ನಾಶ ನಮ್ಮಲ್ಲಿದೆ. ಯೌವನಾವಸ್ಥೆ ನಾಶವಾಗುತ್ತೆ, ವೃದ್ಧಾಪ್ಯ ಬರ್ತದೆ. ಈ ವೃದ್ಧಾಪ್ಯ ಬಂದ ಮೇಲೆ ಸ್ವಲ್ಪ ದಿನ ಆದ ಮೇಲೆ ಆ ವ್ಯಕ್ತಿಯೇ ಇರೋದಿಲ್ಲ. ಆಯಿತು, ವ್ಯಕ್ತಿ ಇದ್ದಾಗಲೇನೆ ನೋಡೋಣ. ಆ ಯೌವನ, ಟೀನ್ ಏಜ್ ಅಂತ ಏನಿರ್ತದೆ, ಅದರಲ್ಲಿ ಕೂದಲು ಬೆಳ್ಳಗಾಗಲಿಕ್ಕೆ ಶುರು ಆಗತ್ತೆ.
ಕಣ್ಣು ಕಾಣೋದಿಲ್ಲ. ಸಣ್ಣ ಸಣ್ಣ ಹುಡುಗರಿಗೇನೆ ಕಣ್ಣು ಕಾಣೋದಿಲ್ಲ, ದೃಷ್ಟಿಯ ನಾಶವಾಗತ್ತೆ. ಈ ರೀತಿಯಾದಂತಹ ಅನೇಕ ವಿಧವಾದ ನಾಶ. ಅದರಿಂದ ಈ ರೀತಿಯಾದ ಒಂದು ಪ್ರಕಾರದ ನಾಶವೂ ಕೂಡ ಪರಮಾತ್ಮನಿಗೆ ಇಲ್ಲ. ಅದರಿಂದ ಸರ್ವ ಪ್ರಕಾರದಿಂದ ನಾಶರಹಿತನಾದ ಆ ಅವ್ಯಕ್ತನಾದ ಭಗವಂತನನ್ನ ಅಕ್ಷರ ಅಂತ ಹೇಳಲ್ಪಟ್ಟಿದ್ದಾನೆ ವೇದದಲ್ಲಿ. ಅಕ್ಷರ ತಂ ಆಹುಹು ಅವ್ಯಕ್ತ ತಮಾಹುಹು ಯಂ ಪ್ರಾಪ್ಯ ನನಿವರ್ತಂತೆ ತದ್ಧಾಮ ಪರಮಂ ಮಮ. ಅವನನ್ನು ಯಾರು ಅಂತಿಮವಾಗಿ ಹೊಂದುತ್ತಾರೋ ಆದ್ದರಿಂದ ಅವನನ್ನ ಪ್ರಾಪ್ಯ ಅಂತ ಕರೆಯಲ್ಪಟ್ಟಿದ್ದಾರಂತೆ. ನೋಡಿ, ಅಂತಿಮವಾಗಿ ಹೊಂದುವುದು ಯಾವುದೋ, ದ ಲಾಸ್ಟ್ ಡೆಸ್ಟಿನೇಷನ್ ಯಾವುದೋ ಅದು ನಿಜವಾದ ಪ್ರಾಪ್ಯವಾದ ವಸ್ತು. ಈಗ ನೋಡಿ, ಈಗ ನಾವು ಏನೋ ಒಂದು ವಸ್ತುವನ್ನ ಪಡಿತೇವೆ, ಹಣವನ್ನ ಪಡಿತೇವೆ, ಬಹಳ ಕಷ್ಟಪಟ್ಟು ತಿಂಗಳಿಗೊಮ್ಮೆ ಹಣವನ್ನ ಸಂಪಾದನೆ ಮಾಡ್ತೇವೆ. ಅದೇ ಪ್ರಾಪ್ಯನಾ? ಅದಕ್ಕಿಂತ ಮಿಗಿಲಾದದ್ದೇನಿಲ್ವಾ? ಇಲ್ಲ. ಆ ಹಣದಿಂದ ಇನ್ನೂ ಯಾವುದೋ ಒಂದು ವಸ್ತುವನ್ನ ಪಡಿಬೇಕು, ಆ ವಸ್ತುವಿನಿಂದ ಮತ್ತೊಂದು ವಸ್ತುವನ್ನ, ಹೀಗೆ ಈ ಚೈನ್ ಸಿಸ್ಟಮ್ ಎನ್ನುವಂಥದ್ದು ಇದ್ದೇ ಇದೆ. ಆದರೆ ಪರಮಾತ್ಮನನ್ನು ಹೊಂದಿದ ಮೇಲೆ ಮುಗೀತು, ಇನ್ಯಾವುದೂ ಕೂಡ ಬೇಕಾಗಿಲ್ಲ. ಆದ್ದರಿಂದ ಅವನು ನಿಜವಾದ ಪ್ರಾಪ್ಯವಾದ ವಸ್ತು ಅಂದರೆ ಅವನೇ. ಆದ್ದರಿಂದ ಅವನನ್ನ ಪ್ರಾಪ್ಯ ಅಂತ ಕರೆದಿದ್ದಾರೆ. ಪರಮಾಂ ಗತಿಂ, ಅಂತಿಮವಾದ ಗತಿ, ಮುಮುಕ್ಷುಗಳಿಗೆ ಅಂತಿಮವಾದ ಗತಿ ಅವನೇ. ಆದ್ದರಿಂದಾಗಿ ಶ್ರೇಷ್ಠವಾದ ಗತಿ ಅಂತ, ಪರಮಾಗತಿ ಅಂತ ಅವನನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಯಾರು ಅವನನ್ನ ಹೊಂದಿದ ಬಳಿಕ ಸಂಸಾರಕ್ಕೆ ಬರೋದೇ ಇಲ್ಲವೋ ಅಂತಹ ಸರ್ವೋತ್ತಮನಾದ ಆ ಭಗವಂತನ ಸ್ವರೂಪ ನಾನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಂ ಪ್ರಾಪ್ಯ ನನಿವರ್ತಂತೆ, ಯಾರನ್ನು ಹೊಂದಿ ಮತ್ತೆ ಅವರು ಸಂಸಾರಕ್ಕೆ ಬರೋದೇ ಇಲ್ಲವೋ, ತದ್ಧಾಮ, ಅಂತಹ ಸರ್ವೋತ್ತಮನಾದ ಧಾಮ ಅಂದ್ರೆ ಆ ಭಗವಂತನ ಸ್ವರೂಪ, ಪರಮಂ ಮಮ, ಆ ಸರ್ವೋತ್ತಮನಾದ ಆ ಭಗವಂತನ ಸ್ವರೂಪ ನಾನೇ ಆಗಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ, ಅವ್ಯಕ್ತನಾದ ಪರಮಾತ್ಮನು ಅವ್ಯಕ್ತನಾದ ಪರಮಾತ್ಮನು ಅಕ್ಷರಃ ಇತ್ಯುಕ್ತಃ, ಅಕ್ಷರಃ ಇತ್ಯುಕ್ತಃ ಸರ್ವ ಪ್ರಕಾರದಿಂದ ನಾಶರಹಿತನಾಗಿರುವುದರಿಂದ, ಸರ್ವ ಪ್ರಕಾರದ ನಾಶವಿಲ್ಲದಿರುವುದರಿಂದ, ಸರ್ವ ಪ್ರಕಾರದ ನಾಶವಿಲ್ಲದಿರುವುದರಿಂದ ಅಕ್ಷರ ಎಂದು ಹೇಳಲ್ಪಟ್ಟಿದ್ದಾನೆ. ಅಕ್ಷರ ಎಂದು ಹೇಳಲ್ಪಟ್ಟಿದ್ದಾನೆ. ತಂ, ಆ ಪರಮಾತ್ಮನನ್ನೇ, ತಂ, ಆ ಪರಮಾತ್ಮನನ್ನೇ ಪರಮಾಂ ಗತಿಂ, ಅಂತಿಮವಾದ ಪ್ರಾಪ್ಯನೆಂದು, ಅಂತಿಮವಾದ ಶ್ರೇಷ್ಠವಾದ ಪ್ರಾಪ್ಯನೆಂದು, ಅಂತಿಮವಾದ ಶ್ರೇಷ್ಠವಾದ ಪ್ರಾಪ್ಯನೆಂದು ಆಹುಹು ಹೇಳುತ್ತಾರೆ, ಆಹುಹು ಹೇಳುತ್ತಾರೆ. ಯಂ ಪ್ರಾಪ್ಯ, ಯಾರನ್ನು ಹೊಂದಿದ ಬಳಿಕ, ಯಾರನ್ನು ಹೊಂದಿದ ಬಳಿಕ
ನ ನಿವರ್ತಂತೆ ಸಂಸಾರಕ್ಕೆ ಮರಳುವುದಿಲ್ಲವೋ, ನ ನಿವರ್ತಂತೆ ಸಂಸಾರಕ್ಕೆ ಮರಳುವುದಿಲ್ಲವೋ, ತದ್ಧಾಮ ಆ ಆ ಸರ್ವೋತ್ತಮನಾದ ಭಗವಂತನು, ಆ ತದ್ಧಾಮ ಪರಮಂ ಅಂತ ಬರ್ಕೊಳ್ಳಿ. ತದ್ಧಾಮ ಪರಮಂ, ಆ ಸರ್ವೋತ್ತಮನಾದ ಭಗವಂತನು ಮಮ ನನ್ನ ಸ್ವರೂಪನಾಗಿದ್ದಾನೆ. ಅರ್ಥಾತ್ ನಾನು ಅವನು ಒಂದೇ ಅಂತ ಅರ್ಥ ಅಷ್ಟೆ. ಪ್ರಶ್ನೆ ಇದ್ರೆ ಕೇಳಿ. ಅವನ ವಾರ್ತೆ ಕೇಳಿದವರು ಒಲ್ಲರೋ ಸಂಸಾರವನ್ನು, ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರೋ, ಅವನ ಪುರಕ್ಕೆ ಪೋದ ಜನರು ಒಮ್ಮದನ್ನ ತಿರುಗಿ ಬರರೋ, ಅವನು ತಾನೇ ತನಯರಂತನ್ನವಯವದಿಂದ ಪಡೆದವನಿಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗ. ಅವನ ಪುರಕ್ಕೆ ಪೋದ ಜನರು ಎಂಪ್ರಾಪ್ಯ ನನಿವರ್ತಂತೆ. ಗೀತೆಯ ಒಂದೊಂದು ತುಣುಕನ್ನ ಹಾಕಿರ್ತಾರೆ ದಾಸರು. ಮುಂದೆ ಹೋಗೋಣವಾ? ಸರಿ, ಆಯ್ತಪ್ಪ. ಅಂತಹ ಯಂ ಪ್ರಾಪ್ಯ ನನಿವರ್ತಂತೆ ತದ್ಧಾಮಂ ಕಥಂ ಪ್ರಾಪ್ನುಯಾಮ. ಅಂತಹ ಒಂದು ಧಾಮವನ್ನು ನಾವೇಗೆ ಹೊಂದೋಣ? ಹೊಂದಲಿಕ್ಕೆ ಪರಮಾತ್ಮನ ಒಂದು ಪ್ರಸಾದ ಅನುಗ್ರಹ ಬೇಕು. ಅಂತಹ ಅನುಗ್ರಹ ಹೇಗಾಗತ್ತೆ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ, ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಅರ್ಜುನ, ಕೇಳು. ಅಂತಹ ಚರಾಚರಾತ್ಮಕವಾದ ಸಕಲ ವಸ್ತುಗಳೂ ಯಾರಲ್ಲಿ ಇವೆಯೋ, ಯಾರಿಂದ ಅವುಗಳು ಆಯಾಯ ರೂಪವನ್ನು ಹೊಂದಿವೆಯೋ, ಯಾರಿಂದ ಸಮಸ್ತ ಜಗತ್ತೂ ವ್ಯಾಪಿಸಲ್ಪಟ್ಟಿದೆಯೋ. ನೋಡಿ, ಪರಮಾತ್ಮನ ಒಳಗೆ ಎಲ್ಲವೂ ಇದೆ, ಪರಮಾತ್ಮನೂ ಎಲ್ಲರ ಒಳಗೆ ಇದ್ದಾನೆ. ಹೇಗೆ ವಿಚಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಮನೆಯಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಮನೆಯಲ್ಲಿ ಎಲ್ಲಿ ಒಂದು ಯಾವುದೋ ಮೂಲೆಯಲ್ಲಿ ಒಂದು ಚೇರಿನ ಮೇಲೆ ಇರಲಿಕ್ಕೆ ಸಾಧ್ಯ. ಎಲ್ಲಾ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಫಸ್ಟ್ ಆಫ್ ಆಲ್ ಎಲ್ಲಾ ಕಡೆಯಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೇನೆ ನಮ್ಮಲ್ಲಿ ಅಂತೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಸೇ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ಇಲ್ಲ ಅಂದ ಮೇಲೆ ಈ ದೊಡ್ಡ ಮನೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯ ಎರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ಬುದ್ಧಿ ನಯನಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಯಾರಲ್ಲಿ ಯಾವುದಿದೆ ಹೇಳಿ?
ದೊಡ್ಡ ಮನೆ ಕಟ್ಟಿದ್ದೀರಿ, ದೊಡ್ಡ ಬಯಲು ಜಾಗ ಇದೆ, ಆ ಬಯಲಲ್ಲಿ ಮನೆ ಇದೆ. ಮನೆ ಒಳಗೆ ಹೋದ್ರೆ ದೊಡ್ಡ ಮನೆ ಆದ್ರಿಂದ ಅದರಲ್ಲೂ ಬಯಲಿದೆ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಎರಡೂ ನೋಡ್ತಾ ಇರೋದು ನಮ್ಮ ಕಣ್ಣು. ಹಾಗಾದ್ರೆ ಕಣ್ಣಲ್ಲಿ ಇಷ್ಟೆಲ್ಲ ಇದೆನಾ? ಬಯಲು ಆಲಯ ಎರಡು ನಯನದೊಳಗೋ. ನಯನ ಹೇಗ್ ನೋಡ್ತಾ ಇದೆ? ಬುದ್ಧಿ ಇರೋದ್ರಿಂದ ನೋಡ್ತಾ ಇದೆ. ಬುದ್ಧಿ ನಯನ ಬುದ್ಧಿಯ ಒಳಗೋ. ಬುದ್ಧಿ ಇರೋದು ಕಣ್ಣಲ್ಲೋ ಅಥವಾ ಕಣ್ಣಿರೋದು ಬುದ್ಧಿಯಲ್ಲೋ? ಬುದ್ಧಿ ನಯನದ ಒಳಗೋ. ಬುದ್ಧಿ ನಯನಗಳೆರಡು ನಿನ್ನೊಳಗೋ ಹರಿಯೇ. ಹಂಗೆ ಪರಮಾತ್ಮ ಚರಾಚರಾತ್ಮಕವಾದ ಸಕಲ ವಸ್ತುಗಳಲ್ಲೂ ಇದ್ದಾನೆ. ಈ ಎಲ್ಲ ವಸ್ತುಗಳು ಅವನಲ್ಲಿಯೇ ಇದೆ. ಅವನಲ್ಲಿ ಇದೆ, ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂತಹ ಶ್ರೇಷ್ಠನಾದ ಪುರುಷ, ಅಂತಹ ಪುರುಷನನ್ನ ಎಲ್ಲೆಲ್ಲೋ ಹುಡುಕ್ತೀವಿ, ಎಲ್ಲೋ ಹುಡುಕ್ತೀವಿ. ಪರಮಾತ್ಮ ನಮ್ಮೊಳಗಿರುವಂತಹ ಪರಮಾತ್ಮನ ಹುಡುಕೋದಿಲ್ಲ. ಹೃದಯ ಗುಹೆ ಪ್ರವಿಷ್ಟ. ಮೊದಲಿಗೆ ನಮ್ಮಲ್ಲಿರುವ ದೇವರನ್ನ ಅರಿಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದರಿಂದಾಗಿ ಅಂತಹ ಪರಮಾತ್ಮನನ್ನ ವಿಚಾರ ಮಾಡಿ, ಎಲ್ಲೋ ಹಿಮಾಲಯದಲ್ಲಿ ಒಂದು ಔಷಧ ಇದೆ, ಅದನ್ನ ತೆಗೆದುಕೊಂಡು ಬರಬೇಕು ಅಂದ್ರೆ ಏನೋ ಒಂದು ಹರಸಾಹಸ ಮಾಡಿ ಅದಕ್ಕೆ ಪ್ರಯತ್ನ ಪಡ್ತೇವೆ. ಪರಮಾತ್ಮ ಎಲ್ಲೆಲ್ಲೋ ಇಲ್ಲ, ಇಲ್ಲೇ ಇದ್ದಾನೆ. ಅವರನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಮ್ಮ ಮನೆಯವರಿಗೋ ಅಥವಾ ಏನೋ ನಮ್ಮ ತಂದೆಗೋ ತಾಯಿಗೋ ನಮ್ಮ ಹೆಂಡತಿಗೋ ಮಗನಿಗೋ ಏನೋ ಒಂದು ರೋಗ ಬಂದಿದೆ, ಯಾರೋ ಒಬ್ರು ಋಷಿಗಳು ಹೇಳ್ತಾರೆ ಅಂತ ತಿಳ್ಕೊಳ್ಳಿ, ಹಿಮಾಲಯದಲ್ಲಿ ಇಂತಹ ಒಂದು ತಪ್ಪಲಿನಲ್ಲಿ ಇಂತಹ ಒಂದು ದಿವ್ಯೌಷಧಿ ಇದೆ ಅಂತ. ಪ್ರಯತ್ನ ಬಹಳ ಪಡ್ತೇವೆ. ಗೊತ್ತಿಲ್ಲ, ಏನಿಲ್ಲ, ಅರಿಯದ ಜಾಗ ಹೇಗಿದೆ ಅಂತೂ ಗೊತ್ತಿಲ್ಲ, ಪ್ರಯತ್ನ ಆದ್ರೂ ಪಡ್ತೇವೆ. ಆದರೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ಹುಡುಕ್ಲಿಕ್ಕೆ ವಿಚಾರವೂ ಮಾಡೋದಿಲ್ಲ. ಹುಡುಕೋದು ಬೇಡ, ಸರಿಯಾದ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಸಾಕು. ಕುಳಿತಲ್ಲೇ ಎದ್ದು ಹೋಗೋದು ಬೇಡ. ಹೇಗೆ ಸಿಗ್ತಾನೆ? ಆ ಸೂಕ್ಷ್ಮವಾದ ದೃಷ್ಟಿ ಯಾವುದು ಅಂತಂದ್ರೆ ಅದೇ ಅನನ್ಯಯ ಭಕ್ತಿಯ, ಅಸಾಧಾರಣವಾದ ಭಕ್ತಿಯಿಂದಾಗಿ ಪರಮಾತ್ಮ ಒಲಿತಾನೆ. ಅಂತಹ ಸರ್ವೋತ್ತಮನಾದ ಪರಮಾತ್ಮ ಈ ಅಸಾಧಾರಣವಾದ, ನಿರ್ವ್ಯಾಜವಾದ, ನಿಶ್ಚಲವಾದ, ಅನೇಕ ಗುಣಗಳಿಂದ ಕೂಡಿದ, ಶಾಶ್ವತವಾದ, ಯಾವ ಅಡೆತಡೆಗಳಿಲ್ಲದ, ಅನೇಕ ಅಂತರಾಯಗಳ ಬಂದರೂ ಅವನಲ್ಲಿ ದೃಢವಾದ ವಿಶ್ವಾಸವಿರುವಂತಹ, ಪ್ರೀತಿ ಇರುವಂತಹ ಆ ಒಂದು ಭಕ್ತಿಗೆ ಪರಮಾತ್ಮ ಸಿಗ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಭೂತಾನಿ, ಚರಾಚರಾತ್ಮಕವಾದ ಎಲ್ಲಾ ವಸ್ತುಗಳು. ಭೂತಾನಿ, ಚರಾಚರಾತ್ಮಕವಾದ ಎಲ್ಲಾ ವಸ್ತುಗಳು. ಭೂತಾನಿ, ಚರಾಚರಾತ್ಮಕವಾದ ಎಲ್ಲಾ ವಸ್ತುಗಳು. ಯಸ್ಯಾಂತಸ್ಥಾನಿ, ಯಸ್ಯಾಂತಸ್ಥಾನಿ ಯಾರೊಳಗಿವೆಯೋ, ಯಸ್ಯಾಂತಸ್ಥಾನಿ ಯಾರೊಳಗಿವೆಯೋ, ಏನ ಯಾರಿಂದ, ಏನ ಯಾರಿಂದ, ಸರ್ವಮಿದಂ ಸಮಸ್ತ ಜಗತ್ತೂ ಕೂಡ, ಸಮಸ್ತ ಜಗತ್ತೂ ಕೂಡ ತತಂ ವ್ಯಾಪಿಸಲ್ಪಟ್ಟಿದೆಯೋ,
ತತಂ ವ್ಯಾಪಿಸಲ್ಪಟ್ಟಿದೆಯೋ ಸಹ ಪರಃ ಪುರುಷಃ ಸಹ ಪರಃ ಪುರುಷಃ ಆ ಸರ್ವೋತ್ತಮನಾದ ಪುರುಷನು ಆ ಸರ್ವೋತ್ತಮನಾದ ಪುರುಷನು ಪಾರ್ಥ ಹೇ ಪಾರ್ಥನೇ ಪಾರ್ಥ ಹೇ ಪಾರ್ಥನೇ ಅನನ್ಯಯ ಅಸಾಧಾರಣವಾದ ಅನನ್ಯಯ ಅಸಾಧಾರಣವಾದ ಭಕ್ತ್ಯ ಭಕ್ತಿಯಿಂದ ಮಾತ್ರ ಭಕ್ತ್ಯ ಭಕ್ತಿಯಿಂದ ಮಾತ್ರ ಲಭ್ಯ ದೊರಕುವನು ಲಭ್ಯ ದೊರಕುವನು ಪ್ರಶ್ನೆ ಇದ್ರೆ ಕೇಳಿ. ಯಾವ ಖರ್ಚೂ ಇಲ್ಲ, ಖರ್ಚಿರುವಂತಹ ಅನೇಕ ಕೆಲಸಗಳನ್ನು ಮಾಡಿ ನಾವು ಒದ್ದಾಡ್ತೇವೆ. ಸರಿ, ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಮುಂದಿನದ್ದು ಸ್ವಲ್ಪ ವಿಷಯ ಚೇಂಜ್ ಆಗುತ್ತೆ, ಅದನ್ನು ನಾಳಿನ ಪಾಠದಲ್ಲಿ ಮಾಡೋಣ. ಆಯ್ತು.